ಸಿಜೆ ರಾಯ್ ಕ್ರಿಯಾಶೀಲ ವ್ಯಕ್ತಿತ್ವ, ಹಣ ಇತ್ತು, ಕೀರ್ತಿ ಇತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಭಾವಿಯಾಗಿದ್ರು. ಇಂತಹ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದೇ ಈಗಿರುವಂತಹ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಮರಣೋತ್ತರ ಪರೀಕ್ಷೆ ಇವತ್ತು ನಡೆಯುತ್ತೆ. ಪ್ರಾಥಮಿಕ ಮರಣೋತ್ತರ ಪರೀಕ್ಷೆಯಲ್ಲಿ ಹ್ಯಾಂಡ್ ವಾಶ್ ಮಾಡಿದ ವೈದ್ಯರು, ಸೋಕೋ ಟೀಮ್ ಮನವಿಯ ಮೇರೆಗೆ ಹ್ಯಾಂಡ್ ವಾಶ್ ಅನ್ನು ಮಾಡಿದ್ದಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಗನ್ ಬಳಕೆಗೆ ಯಾವ ಪೌಡರ್ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ. ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆಯಲ್ಲಿ ಹ್ಯಾಂಡ್ ವಾಶ್ ಅನ್ನು ಮಾಡಿದ್ದಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಸೋಕೋ ಟೀಮ್ ಮನವಿಯ ಮೇರೆಗೆ ಹ್ಯಾಂಡ್ ವಾಶ್ ಅನ್ನು ಮಾಡಿದ್ದಾರೆ ವೈದ್ಯರು ಅಂಥೇಳಿ. ಇವೆಲ್ಲವೂ ಕೂಡ ಫಾರ್ಮಾಲಿಟೀಸ್. ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಂಗೆ ಬೇಕಾಗಿ ಮಾಡೋದಕ್ಕಾಗಲ್ಲ. ಜೊತೆಗೆ ಗುಂಡು ಹಾರಿಸಿಕೊಂಡಿರೋದ್ರಿಂದ ಫಿಂಗರ್ ಪ್ರಿಂಟನ್ನು ಈಗ ಕಲೆಕ್ಟ್ ಮಾಡಲಾಗಿದೆ. ಈಗ ಅವರ ದೇಹವನ್ನು ಹೊಕ್ಕಿರುವಂತಹ ಬುಲೆಟನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಗಬೇಕಾಗುತ್ತೆ. ಇವೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಆಗುತ್ತೆ. ಈಗ 10 ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಪ್ರಾಥಮಿಕವಾಗಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಅವರು ಎದೆಗೆ ಗುಂಡನ್ನು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಮೊದಲು ಆ ಬುಲೆಟನ್ನು ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಆ ಬುಲೆಟ್ ಪೊಲೀಸರ ಕೈ ಸೇರುತ್ತೆ. ತದನಂತರ ಈಗಾಗಲೇ ಅವರ ಗನ್ನಿಂದ ಫಿಂಗರ್ ಪ್ರಿಂಟನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು. ಆ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಮಾಡುವಂತಹ ಕೆಲಸ ಆಗುತ್ತೆ. ಬಟ್ ಕಾರಣ ಗೊತ್ತಾಗಬೇಕಾಗುತ್ತೆ, ಯಾವ ಪ್ರೆಸರ್ನಲ್ಲಿ ನಿಜಕ್ಕೂ ಕೂಡ ಉದ್ಯಮಿ ಸಿಜೆ ರಾಯ್ ಇದ್ರು ಅಂತ ಹೇಳಿ. 10 ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆ ನಡೆದು ಮರಣೋತ್ತರ ಪರೀಕ್ಷೆ ಮುಗಿತಾ ಇದ್ದ ಹಾಗೆ ಈ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ. ನಿನ್ನೆ ಘಟನೆ ನಡೀತಾ ಇದ್ದ ಹಾಗೇನೆ ಅಶೋಕ್ ನಗರ ಪೊಲೀಸರು ಹೋಗಿದ್ರು, ಸೀಮಂತ್ ಕುಮಾರ್ ಬೆಂಗಳೂರು ಪೊಲೀಸ್ ಕಮಿಷನರ್ ಹೋಗಿದ್ರು, ಸೋಕೋ ಟೀಮ್ ಹೋಗಿತ್ತು, ಬೆರಳಚ್ಚು ತಂಡ ಹೋಗಿತ್ತು. ಎಲ್ಲವನ್ನೂ ಕೂಡ ಸಂಗ್ರಹಿಸುವಂತಹ ಕೆಲಸ ಮಾಡಲಾಗಿದೆ. ಆತ್ಮಹತ್ಯೆ ಅಂತ ಗೊತ್ತಿದ್ರೂ ಕೂಡ ಬೇರೆ ಬೇರೆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನನ್ನು ನಡೆಸಬೇಕಾಗುತ್ತೆ. ಯಾಕೆಂದರೆ ಸಿಜೆ ರಾಯ್ ಪ್ರಭಾವಿಯಾಗಿದ್ದರು, ರಾಜಕೀಯ ನಾಯಕರುಗಳ ಜೊತೆಗೆ ನಂಟನ್ನು ಹೊಂದಿದ್ರು, ರಾಜ್ಯದಿಂದ ಆಚೆಗೂ ಕೂಡ ಅವರ ಬಿಸ್ನೆಸ್ ಲಿಂಕ್ ಇತ್ತು. ಹಾಗಾಗಿ ಇಂತಹದ್ದೇ ಕಾರಣಕ್ಕೆ ಆತ್ಮಹತ್ಯೆ ಆಯಿತು ಅಂಥೇಳಿ ಈಗಲೇ ಹೇಳೋದಕ್ಕೂ ಸಾಧ್ಯವಿಲ್ಲ. ಸಿಜೆ ರಾಯ್ ಹೃದಯದ ಭಾಗಕ್ಕೆ ಗುಂಡನ್ನು ಹಾರಿಸಿಕೊಂಡಿರೋದು ಕನ್ಫರ್ಮ್ ಆಗಿದೆ. ಸಿಂಗಲ್ ಲೈನ್ನಲ್ಲಿ ಗುಂಡು ಒಳಗಡೆ ಹೋಗಿದೆ ಅನ್ನೋದು ಪತ್ತೆಯಾಗಿದೆ. ಸಿಂಗಲ್ ಲೈನ್ನಲ್ಲಿ ಎಷ್ಟು ಗುಂಡಿವೆ ಅಂಥೇಳಿ ಪತ್ತೆ ಹಚ್ಚೋದಕ್ಕೆ ವೈದ್ಯರು ಮುಂದಾಗಿದ್ದಾರಂತೆ. ಸಿಜೆ ರಾಯ್ ಹೃದಯದ ಭಾಗಕ್ಕೆ ಗುಂಡನ್ನು ಇಟ್ಕೊಂಡು ಶೂಟ್ ಮಾಡ್ಕೊಂಡಿರುವಂಥದ್ದು, ಸಾವನ್ನಪ್ಪಿರುವಂತಹದ್ದು ಗುಂಡು ಹಾರಿನೇ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಅವರ ಹೃದಯವನ್ನು ಹೊಕ್ಕಂತಹ ಗುಂಡೆಷ್ಟು ಅನ್ನೋದು ಗೊತ್ತಾಗುವಂಥದ್ದು. ಜೊತೆಗೆ ಶಬ್ದ ಕೇಳಿದ ತಕ್ಷಣ ಅಲ್ಲಿದ್ದಂತಹ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಅವರು ಚೇಂಬರ್ಗೆ ಹೋಗ್ತಾರೆ. ಅಲ್ಲಿ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ನೋಡ್ತಾರೆ. ತತ್ಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಬಟ್ ಈಗ ಒಂದು ಕಡೆ ಕಾರಣ ಏನು ಅನ್ನೋದಾದರೆ, ಮತ್ತೊಂದು ಕಡೆ ಆತ್ಮಹತ್ಯೆಗೆ ಅವರು ಮುಂದಾಗಿದ್ದು ಹೇಗೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಹಾಗಾಗಿಯೇ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಒಂದು ಕಡೆ ಮರಣೋತ್ತರ ಪರೀಕ್ಷೆ, ಮತ್ತೊಂದು ಕಡೆ ತನಿಖೆ ಹೇಗೆ ಸಾಗ್ತಾ ಇದೆ? ಏನೆಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ? ಪ್ರೇಮ್ ಈಗಾಗಲೇ ಕಾನ್ಫಿಡೆಂಟ್ ಗ್ರೂಪ್ ನ ಇನ್ನು MD ಆಗಿರುವ MD ಜೋಸೆಫ್ ಅವರೀಗ ಈ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿರುವಂತದ್ದು. ನಿನ್ನೆ ಸಂಜೆಯೇ ಸಂಬಂಧಪಟ್ಟ ಹಾಗೆ ದೂರು ದಾಖಲು ಮಾಡ್ಕೊಂಡಿರುವಂತ ಅಶೋಕ್ ನಗರ ಪೊಲೀಸರು ಅದನ್ನ FIR ಆಗಿ ಕನ್ವರ್ಟ್ ಮಾಡಿ ತನಿಖೆಗೆ ಮುಂದಾಗಿರುವಂತದ್ದು. ಹಲವು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳ ತಂಡ ಅದು ತನಿಖೆಗೆ ಮುಂದಾಗಿರುವಂತದ್ದು. ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ನ MD ದೂರು ಕೊಟ್ಟಿರೋ ಪ್ರಕಾರ ಅವರು ಯಾವುದೇ IT ಅಧಿಕಾರಿ ಮೇಲೆ ಅವರು ಅನುಮಾನ ವ್ಯಕ್ತಪಡಿಸಿಲ್ಲ. ಬದಲಾಗಿ ನಿನ್ನೆ ಏನಾಯ್ತು ಅನ್ನೋದ್ರ ಬಗ್ಗೆ ಮಾತ್ರ ಅದರಲ್ಲಿ ಮೆನ್ಷನ್ ಮಾಡಿ ಈ ಸಾವಿಗೆ ಕಾರಣ ಏನು ಅನ್ನೋದನ್ನ ತನಿಖೆ ಮುಖಾಂತರ ಪತ್ತೆ ಹಚ್ಚಿ ಅನ್ನೋ ಮಾತನ್ನು ಮಾತ್ರ, ಬರಹವನ್ನು ಮಾತ್ರ ಅಲ್ಲಿ ಬರೆದುಕೊಟ್ಟಿರುವಂತದ್ದು. ಪೊಲೀಸರು ಕೂಡ ಒಂದಷ್ಟು ಅವರ ಸಹೋದರ ಮತ್ತೆ ಕುಟುಂಬಸ್ಥರು IT ಅಧಿಕಾರಿಗಳ ಕಿರುಕುಳದಿಂದಲೇ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ FIR ಅಲ್ಲಿ ಕೊಲೆಗೆ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಅಷ್ಟೇ ಹೇಳಿರೋದ್ರಿಂದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ
ಆ ಜಾಗ ಏನಿತ್ತು ಅಲ್ಲಿರುವಂತ CCTV ಆಗಿರ್ಬೋದು, ಅಲ್ಲಿ ಆ ಸ್ಥಳದಲ್ಲಿ ಪ್ರತ್ಯಕ್ಷವಾಗಿದ್ದಂತ ಆ ಸಿಬ್ಬಂದಿ ಮತ್ತು IT ಅಧಿಕಾರಿಗಳ ಕೆಲವೊಂದು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಆ CJ ರಾಯ್ ಅವರು ಅದೇನೆ ಕಚೇರಿಗೆ ಬಂದ ನಂತರದಲ್ಲಿ ಏನಾಯ್ತು, ಆ ಸಂದರ್ಭದಲ್ಲಿ ಯಾರೆಲ್ಲ ಉಳ್ಕೊಂಡಿದ್ರು ಅವರನ್ನ ಬಳಿ ಕೂಡ ಇವತ್ತು ಮಾಹಿತಿಗಳನ್ನು ಕಲೆ ಹಾಕಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ನಿನ್ನೆ ಅವರ ಮೃತದೇಹವನ್ನ ನಾರಾಯಣ ಆಸ್ಪತ್ರೆಯಿಂದ ಈಗ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು. ಬೋರಿಂಗ್ ಆಸ್ಪತ್ರೆಯಲ್ಲಿ ರಾತ್ರಿನೇ ಅವರ ಕುಟುಂಬಸ್ಥರು ಕೂಡ ಬಂದು ಬೇಕಾದಂತ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮಾಡಿ ಹೋಗಿದ್ದಾರೆ. ಇವತ್ತು 9 ಗಂಟೆ 10 ಗಂಟೆ ನಂತರದಲ್ಲಿ ಅವರ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ. ಮಾಡಿದಂತ ವೇಳೆಯಲ್ಲಿ ನಿಜಕ್ಕೂ ಯಾವ ಎದೆ ಭಾಗಕ್ಕೆ ಏನ್ ಗುಂಡೋಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು, ಎಷ್ಟು ಗುಂಡು ಹೋಗಿದಾವೆ ಮತ್ತೆ ಎಷ್ಟು ಸಮಯದ ಹಿಂದೆ ಈ ಘಟನೆ ನಡೆದಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳು ಮರಣೋತ್ತರ ಪರೀಕ್ಷೆ ನಂತರದಲ್ಲೇ ಗೊತ್ತಾಗಬೇಕಾಗಿದೆ. 10 ಗಂಟೆ ನಂತರದಲ್ಲಿ ಆ ಪ್ರಕ್ರಿಯೆ ಕೂಡ ಆಗುವಂತದ್ದು. ಆ ಪ್ರಕ್ರಿಯೆ ಆದ ನಂತರದಲ್ಲಿ ಅವರ ಮರಣೋತ್ತರ ಪರೀಕ್ಷೆ ಆದ ನಂತರ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ನಂತರದಲ್ಲಿ ಇವತ್ತು ಅಂತ್ಯಕ್ರಿಯೆ ಮಾಡುವಂತದ್ದು ಅಥವಾ ನಾಳೆನ ಅನ್ನೋದು ಕುಟುಂಬಸ್ಥರು ನಿರ್ಧಾರ ಮಾಡಲಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಆತ್ಮಹತ್ಯೆ ಆದರೂ ಕೂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಎಷ್ಟು ಆಳಕ್ಕೆ ಗುಂಡು ಹೊಕ್ಕಿದೆ, ಎಷ್ಟು ದೂರದಿಂದ ಗುಂಡು ತಾಗಿದೆ ಎಲ್ಲವನ್ನು ಕೂಡ ಈ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂತಹ ವೈದ್ಯರು ಉಲ್ಲೇಖಿಸ್ತಾರೆ. ಇದು ಇನ್ವೆಸ್ಟಿಗೇಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ.